ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಕ್ತನಿಧಿ ಕೇಂದ್ರದಲ್ಲಿ ಪ್ಲೇಟ್ಲೆಟ್ ಬ್ಯಾಂಕ್ ಆರಂಭವಾಗಿರುವುದರಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗುವ ರೋಗಿಗಳಿಗೆ ವರವಾಗಲಿದೆ ಹಾಗೂ ರಕ್ತ ಗಣಕಗಳ ಕೊರತೆಯಿಂದ ಬಳಲುವ ರೋಗಿಗಳನ್ನು ಚಿಕಿತ್ಸೆಗೆಂದು ಹೊರ ಜಿಲ್ಲೆ ಆಸ್ಪತ್ರೆಗಳಿಗೆ ಕರೆದೊಯ್ಯುವ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚುತ್ತಿವೆ. ಆದರೆ ಪ್ಲೇಟ್ಲೆಟ್ ಬ್ಯಾಂಕ್ ಸೌಲಭ್ಯದಿಂದ ಇದು ಕಡಿಮೆಯಾಗಲಿದೆ. ಕಳೆದ ಕೆಲವು ತಿಂಗಳಿನಿಂದ ನೂರಾರು ಜನರಿಗೆ ಈ ಸೌಲಭ್ಯ ದೊರೆಯುತ್ತಿದೆ ಎಂದು ಬ್ಲಡ್ ಬ್ಯಾಂಕ್ ಕಾರ್ಯದರ್ಶಿ ಡಾಕ್ಟರ್ ಎಂವಿ ಮೂಡ್ಲುಗಿರಿ ತಿಳಿಸಿದ್ದಾರೆ. 2022ರಲ್ಲಿ ಮೊದಲು ಕುಮಟಾದಲ್ಲಿ ಪ್ಲೇಟ್ಲೆಟ್ ಬ್ಯಾಂಕ್ ತೆರೆಯಲಾಯಿತು. ಇದರಿಂದಾಗಿ ಹೆಚ್ಚಿನ ಜನರಿಗೆ ಇದರ ಸೌಲಭ್ಯದ ಬಗ್ಗೆ ಅರಿವಿಗೆ ಬಂದಿರಲಿಲ್ಲ. ಇತ್ತೀಚೆಗೆ ಪ್ಲೇಟ್ಲೆಟ್ ಬ್ಯಾಂಕ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಕಡಿಮೆ ದರದಲ್ಲಿ ನೀಡಲಾಗುತ್ತಿದೆ ಎಂದು ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 2020ರಲ್ಲಿ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಆಗಿದೆ. ಸುಮಾರು 25 ವರ್ಷ ಆಯಿತು. 2022ರವರೆಗೆ ನಾವು ಹೋಲ್ ಬ್ಲಡ್ ಅಂದರೆ ಪೂರ್ತಿ ಬ್ಲಡ್ಡನ್ನು ಕೊಡ್ತೀವಿ. ಬಂದರೆ ಆ ಬ್ಲಡ್ ತೆಗೆದು ನಾವು ಎಲ್ಲ ಟೆಸ್ಟ್ಗಳನ್ನು ಮಾಡೋದು. ವೇರಿಯಸ್ ಟೆಸ್ಟ್ ಇರ್ತಾರೆ, HIV, HbSAg, ಜಾಂಡೀಸು, ಮಲೇರಿಯಾ, ಬೇರೆಲ್ಲ ಟೆಸ್ಟ್ಗಳಿರ್ತವೆ. ನಾನು 2022ರಲ್ಲಿ ನಮಗೆ ಡ್ರಗ್ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಬಂತು, ಇನ್ನು ಮುಂದೆ ನೀವು ಹೋಲ್ ಬ್ಲಡ್ ಕೊಡಬಾರ್ದು, ಅದನ್ನು ವಿಂಗಡಿಸಬೇಕು. ವಿಂಗಡಿಸುವ ಕ್ರಮಕ್ಕೆ ಸಾಧಾರಣ ₹1 ಕೋಟಿ ಖರ್ಚು ಉಂಟು. ಯಾಕಂದರೆ ಅದರ 50 ಲಕ್ಷದ ಎಕ್ವಿಪ್ಮೆಂಟ್ ಉಂಟು. ಅದರ ನಂತರ ಬಾಕಿದು ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ ಎಲ್ಲ ರೂಪುರೇಷ ಬದಲಿ ಆಗಬೇಕಾಯ್ತು. ಈಗ ಒಳ್ಳೆಯ ಒಬ್ಬರು ದಾನಿಗಳು ಹುಬ್ಬಳ್ಳಿಯಿಂದ ದಿನೇಶ್ ನಾಯ್ಕ DRN ಇನ್ಫ್ರಾಸ್ಟ್ರಕ್ಚರ್ ಇದೆ, ಗಮ್ಯಂ ಅಂತ ರೆಸಾರ್ಟ್ ಇದೆ, ಅವರು ಸಾಧಾರಣ 50 ಲಕ್ಷದ ಎಕ್ವಿಪ್ಮೆಂಟೇ ಕೊಟ್ಬಿಟ್ರು ನಮಗೆ. ಅದರ ಹೊರತಾಗಿ ದುರ್ಗೇಶ್ ಚಂದಾವರ ಅಂತೇಳಿ ಇನ್ನೊಬ್ರು ಇಂಡಸ್ಟ್ರಿಯಲಿಸ್ಟ್, ಅವ್ರದ್ದು ವಿಡಾಲ್ ಆಯಿಲ್ ಮತ್ತು ಟೈಡ್ ವಾಟರ್ ಅಂತ ಒಂದು ಕಂಪನಿ ಇದೆ, ಅವರೊಂದು 15 ಲಕ್ಷ ಕೊಟ್ಟರು. ಹಾಗೆ ಕುಂಟಾ ಅವ್ರದ್ದು ವೈದ್ಯರು ಮತ್ತು ದಾನಿಗಳು ಎಲ್ಲ ಸೇರಿ ಸಾಧಾರಣ ₹1 ಕೋಟಿ ನಾವು ಆರಾಮಾಗಿ ಒಟ್ಟು ಮಾಡಿ 2022 ಅಕ್ಟೋಬರ್ 2ನೇ ತಾರೀಕಿಗೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀಮಂತ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಕೈಯಿಂದ ಅದನ್ನು ಇನಾಗ್ರೇಷನ್ ಮಾಡಿ. ಆ ದಿವಸದಿಂದ ನಾವು ನಮಗೂ ಭಾಳ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತದೆ. ಯಾಕಂದರೆ ಈ ಒಂದು ರಕ್ತದಿಂದ 3 ಭಾಗ ಮಾಡಿ ಒಂದು ಹೋಲ್ ಬ್ಲಡ್ ಅಂತ ಇರ್ತದೆ, ಒಂದು PRBC ಹೇಳ್ತೀವಿ, ಪ್ಲಾಟ್ಲೆಟ್ಸ್, ಇದು ಪ್ಯಾಕ್ಡ್ RBC ಹೇಳಿ, ಅದನ್ನು ಎಲ್ಲ ಯಾವ ಅವಶ್ಯಕತೆ ಇದೆ, ಡೆಲಿವರಿ ಟೈಮಲ್ಲಿ, ಸರ್ಜರಿ ಟೈಮಲ್ಲಿ, ಈ ರಕ್ತಹೀನತೆ ಇರುವವರಿಗೆ, ಕ್ಯಾನ್ಸರ್ ರೋಗಿಗಳಿಗೆ, ಥಲಸೀಮಿಯಾ, ಕೆಲವು ಹಿಮೋಫಿಲಿ ಇದಿರ್ತದೆ, ಇವುಗಳಿಗೆಲ್ಲ ನಾವು ಕೊಡ್ತೀವಿ. ಅದರ ಹೊರತಾಗಿ 2 ಕಣಗಳು ಬೇರೆ ಆಗ್ತವೆ. ಒಂದು ಪ್ಲಾಟ್ಲೆಟ್ ಬಗ್ಗೆ ನೀವೆಲ್ಲ ತಿಳ್ಬೇಕು. ಡೆಂಗ್ಯೂ ಜ್ವರಕ್ಕೆ ಹೆಚ್ಚಾಗಿ ಪ್ಲಾಟ್ಲೆಟ್ ಬೇಕಾಗ್ತದೆ. ಹಾಗೆ ಕೆಲವೊಂದು ಅನುವಂಶಿಕತೆಯಿಂದ ಈ ಪ್ಲಾಟ್ಲೆಟ್ ಹೀನತೆ ಇರುವ ಕಂಡೀಷನ್ಗಳಿರ್ತವೆ. ಹಿಮೋಫಿಲಿಯಾ ಅಂತ ಒಂದು ಕಂಡೀಷನ್, ಅದಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಬದ್ಧರಾಗಿದ್ದೇವೆ ಅದನ್ನು ಕೊಡಲಿಕ್ಕೆ ಜನರಿಗೆ. ಹಾಗೆಯೇ ಅದು ಒಂದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಹೇಳಿ ರಕ್ತದ ಒಂದು ನೀರಂಶ ಇದೆ, ಅದನ್ನು ನಾವು ಸ್ಟೋರ್ ಮಾಡ್ತೀವಿ. ಇದನ್ನು ಡಿಫ್ರೆಂಟ್ ಸ್ಟೋರೇಜ್ ರೆಫ್ರಿಜರೇಟರ್ ತವರು ನೀವು ಬೇಕಾದ್ರೆ ನಮ್ಮ ಬ್ಲಡ್ ಬ್ಯಾಂಕಿಗೆ ಹೋಗಿ ನಾನು ಹೇಳಿರ್ತೀನಿ, ಎಲ್ಲ ಎಕ್ವಿಪ್ಮೆಂಟ್ ನೋಡ್ಬೋದು. ಪ್ಲಾಟ್ಲೆಟ್ ಲೈಫ್ ಮಾತ್ರ 4 ದಿವಸ ಅಷ್ಟೇ ಇರ್ತದೆ. ರಕ್ತ ಒಂದು ಸಾಧಾರಣ 30 ದಿವಸ ಕೊಡ್ಬೋದು PRBC. ಇದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಇನ್ನೂ ಜಾಸ್ತಿ ದಿವಸವರೆಗೆ ನಾವು ಸ್ಟೋರ್ ಮಾಡೋದು. -200 ಡಿಗ್ರಿ ಇದರಲ್ಲಿ ಶೇಖರಣೆ ಮಾಡುವಂಥ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇದ್ದಾವೆ. ಅದನ್ನು ಸ್ಟೋರ್ ಮಾಡಿ ಅದನ್ನು ಅವಶ್ಯಕತೆ ಇದ್ದಾಗ ಕೊಡ್ತೀವಿ. ಆಗ ಬರ್ನ್ಸ್ ಪೇಷಂಟಿಗೆ ಅಥವಾ ಕೆಲವೊಂದು ಸಲ ಈ ಮೈಯಲ್ಲಿ ಅಲ್ಬ್ಯೂಮಿನ್ ಅಂತ ಇರ್ತದೆ, ಅದನ್ನು ಕಮ್ಮಿ ಆಗಿ ಭಾಳಷ್ಟು ಲಿವರ್ ಕಾಯಿಲೆಗಳು ಅದೆಲ್ಲ ಬೇಕಾಗ್ತದೆ, ಅದನ್ನು ಕೊಡ್ತೀವಿ. ಈ ಒಂದು ಕಾರ್ಯಕ್ರಮದಿಂದ 2022ರಿಂದ ನಮ್ಮ ಉತ್ತರ ಕನ್ನಡ ಬ್ಲಡ್ ಬ್ಯಾಂಕು ಒಂದು ಒಳ್ಳೆಯ ಕೆಲಸ ಮಾಡ್ತದೆ. ಈಗ ಕೆಲವೊಂದು ಸಲ ಪ್ಲಾಟ್ಲೆಟ್ಗಳು 10-15 ಇದೆಲ್ಲ ಬೇಕಾಗ್ತದೆ, ಅದನ್ನು ಭಾಳ ರೀಸನೇಬಲ್ ರೇಟಲ್ಲಿ ನಾವು ಕೊಡ್ತೀವಿ. ಪ್ಲಸ್ ಬಡವರಿದ್ದರೆ ಭಾಳ ಸಲ ಒಂದು 10-15 ಪ್ಲಾಟ್ಲೆಟ್ಗಳು ಕೆಲವೊಂದು ಆಸ್ಪತ್ರೆ ಬೇಡಿಕೆ ಇದ್ದಾಗ ನಾವು ಫ್ರೀಯಾಗಿ ಕೊಟ್ಟಿದ್ದು ಉಂಟು. ರಕ್ತನೂ ಹಾಗೆ ಭಾಳ ಕಡೆ ಭಾಳ ಚಾರ್ಜಸ್ ಮಾಡಿದ್ದಾರೆ. ನಮ್ಮದೊಂದು ಚಾರಿಟೇಬಲ್ ಸಂಸ್ಥೆ ಇರೋದು, ನಾವು ಖಾಲಿ ₹900 ಚಾರ್ಜ್ ಮಾಡ್ತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬಂದ ಪೇಷಂಟಿಗೆ ₹500 ಚಾರ್ಜ್ ಮಾಡ್ತೀವಿ. 500 ಅಲ್ಲ, ₹450 ಚಾರ್ಜ್ ಮಾಡ್ತೀವಿ. ಹಾಗೆ ಯಾರು ಬಡವರಿದ್ರು, ಇವತ್ತು ಯಾರು ನಿಮ್ಮ ಮಾಧ್ಯಮದಿಂದ ಹೇಳ್ತೀನಿ, ಯಾರು ಬಡವರಿದ್ದರೆ ಯಾವುದೇ ಕಾಲಕ್ಕೆ ನಾವು ಫ್ರೀ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಯಾವುದು ಬಡವರು ಅಂತ ಯಾರು ಒಬ್ರು ಹೇಳಿದರೂ ಸಾಕು, ಅದಕ್ಕೇನು ಪ್ರೂಫ್ ಬೇಕಂತೇನಿಲ್ಲ. ಒಂದು ಉದಾರತೆಯಿಂದ ಒಂದು ಒಳ್ಳೆಯದಾಗಿ ಒಂದು ಸಂಸ್ಥೆ ನಡೀತಾ ಉಂಟು. ನೀವೆಲ್ಲರೂ ಆಶೀರ್ವಾದ ಇರಬೇಕು. ಮುಂದೆ ಅದಕ್ಕೆ ಬೇಕಾಗಿರುವಂಥದ್ದು ರಕ್ತದಾನಿಗಳು. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳೋದಂದರೆ ಆದಷ್ಟು ಜನರಿಗೆ ಮೋಟಿವೇಟ್ ಮಾಡಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಬಂದು ಅಥವಾ ನಿಮ್ಮಿದ್ದ ಜಾಗದಲ್ಲೇ ಬಂದು ನಾವು ರಕ್ತ ತೊಗೊಳ್ತೀವಿ. ರಕ್ತ ಕೊಡೋದ್ರಿಂದ ನಿಮಗೇನು ಹಾನಿ ಇರಿಸಿಲ್ಲ, ನಿಮಗೂ ಒಂದು ಒಳ್ಳೆಯ ದಾನ ಆಗುತ್ತೆ. ರಕ್ತದಾನ ಅಂದರೆ ಮನುಷ್ಯ ಏನು ರಕ್ತ ದುಡ್ಡು ಖರ್ಚು ಮಾಡಬೇಕಂತಿಲ್ಲ, ಒಳ್ಳೆಯ ರೀತಿ ಉಪಯೋಗ ಆಗ್ತದೆ. ಎಷ್ಟೋ ಬಡವರಿಗೆ ಎಷ್ಟೋ ಬೇಕಾದರೆ, ಬಡವರು ಶ್ರೀಮಂತೇನಿಲ್ಲ, ಇದರಲ್ಲಿ ಎಮರ್ಜೆನ್ಸಿ ಇದ್ದಾಗ ಯಾರಿಗೂ ಬೇಕಾಗ್ತದೆ, ಭಾಳ ಕಷ್ಟಕರ ಪರಿಸ್ಥಿತಿ, ಉಪಯೋಗ ಆಗ್ತದೆ ಅಂತ ಹೇಳ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.